ಕೋದಣ್ಣ ಏನಾದ್ರೂ ಕರ್ಗಿ ಒಪ್ಕೊಂಬಿಟ್ರೆ ಏನಮ್ಮ ಮಾಡೋದು? ಆ ಥರ ಎಲ್ಲ ಏನೂ ಆಗಲ್ಲ. ಏನ್ ಇವ್ರು ಕರ್ದಿದ್ದೆ ಹಿಂದಿಂದೆ ಬರೋದಕ್ಕೆ ನನ್ನ ಅಳಿಯ ಏನ್ ಹಲ್ಕಿತ್ತಾವ? ಕರೆಕ್ಟಾಗಿ ಹೇಳ್ದೆ ಬಿಡಮ್ಮ. ಇವಾಗ ಕೋದಣ್ಣಂಗಿರೋ ಕೋಪಕ್ಕೆ ಅವ್ನ್ ಇವ್ರ ಮಾತ್ ಕೇಳಿಸ್ಕೊಳ್ಳೋದಿರ್ಲಿ, ಕಿವಿಗೂ ಹಾಕೊಳ್ಳಲ್ಲ ಅನ್ಸುತ್ತೆ. ಆದ್ರೂ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಈ ಮನೆಯವರು ಯಾವ ಟೈಮಲ್ಲಿ ಯಾವ ಸಂದರ್ಭ ಹೇಗ್ ಬದಲಾಯಿಸ್ಕೋತಾರೆ ಅಂತ ಗೊತ್ತಾಗಲ್ಲ. ಅದ್ರಲ್ಲೂ ಈ ವಸುಮತಿ ಇದ್ದಾಳಲ್ಲ, ಬಾಯಲ್ಲೇ ಬಾಂಬ್ ಹಾಕ್ಬಿಡ್ತಾಳೆ. ಇನ್ನು ಕೋದಂಡನ ಹತ್ರ ಹೋಗಿ ಏನೇನ್ ಹೇಳ್ತಾಳೋ ಯಾರಿಗ್ ಗೊತ್ತು ಅಲ್ವಾ? ಬರ್ಲಿ ಬಿಡಮ್ಮ. ಕೋದಂಡ ಇವಾಗ ನಿನ್ ತಮ್ಮ ಅಲ್ಲ, ನನ್ ಗಂಡ ಅಂತ ತೋರಿಸ್ತೀನಿ. ಅಮ್ಮ, ಇವ್ರುಗಳೆಲ್ಲ ಬರೋದಕ್ಕಿಂತ ಮುಂಚೆ ಕೋದಂಡನ್ನ ಟ್ಯೂನ್ ಅಪ್ ಮಾಡ್ಬೇಕು. ಬಾ ಬಾಮ್ಮ. ವಸು ಹೇಳ್ತಿರೋದು ಸರಿಯಾಗೇ ಇದೆ. ವಸು, ನಾನು ಬರ್ತೀನಿ, ಬಾ. ಏನಮ್ಮ? ನಿನ್ ಗಂಡ ರೂಮಲ್ಲೇ ಇದ್ದಾನಾ? ರೂಮಲ್ಲೇ ಇದ್ದಾನೆ. ಇನ್ನೆಲ್ಲಿ ಹೋಗ್ತಾನೆ? ಬೆಡ್ ಮೇಲೆ ಕೂತ್ಕೊಂಡಿದ್ದಾನಮ್ಮ. ಬಾ. ನೀನೇನೇ ಹೇಳು ಮಾಯಾ, ಒಳ್ಳೆತನಕ್ಕಿಂತ ಹಣಕ್ಕೆ ಬೆಲೆ ಜಾಸ್ತಿ. ಹೌದಮ್ಮ, ಅವ್ರು ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬರ್ಲೇ ಇಲ್ವಲ್ಲೇ? ಇರಮ್ಮ ಒಂದ್ ನಿಮಿಷ. ಬಂದ್ರು. ಏನೋ ಹೋಗಮ್ಮ, ಎಲ್ಲ ನಮ್ಮ ಹಣೆ ಬರಹ. ಅತ್ತೆ, ಅಳಿ ಅಂದ್ರೆ ಮಾಯಾ ಏನೋ ಮಾತಾಡ್ತಿದ್ದ ಹಾಗಿತ್ತು. ನಾವಾ? ಏನೂ ಇಲ್ಲ ಬಿಡಿ ಅಳಿ ಅಂದ್ರೆ. ನನಗೆ ಕಿವಿ ಚೆನ್ನಾಗೇ ಕೇಳಿಸುತ್ತೆ. ಅದೇನು ಹೇಳಿ, ಮತ್ತೊಬ್ಬರ ತಪ್ಪನ್ನ ಮನಸ್ಸಲ್ಲಿಟ್ಕೊಂಡು ನೀವು ನೊಂದ್ಕೊಳ್ಳೋದು ಬೇಡ. ನೀನಾದ್ರೂ ಏನಾಯ್ತು ಅಂತ ಹೇಳು ಮಾಯಾ. ರೀ, ಅದು ಸುಮ್ನಿರಮ್ಮ, ಏನು ಮಾತಾಡಕ್ ಹೋಗ್ಬೇಡ. ಏನು ಇಲ್ಲ ಅಳಿ ಅಂದ್ರೆ, ಏನು ಇಲ್ಲ. ಅತ್ತೆ, ನೀವು ಸುಮ್ನಿರಿ. ನೀ ಹೇಳು ಮಾಯಾ. ಅದು ಅದೇನಂದ್ರೆ, ಇಷ್ಟೆಲ್ಲ ಅವಮಾನ ಆದ್ರೂ ನಿಮ್ಗೆ ಆ ವಂಶಿನ ಈ ಮನೆಯವರೆಲ್ಲ ಸೇರಿ ಮನೆ ಒಳಗಡೆ ಕರ್ಕೊಂಡಿದ್ದಾರೆ. ಆರ್ತಿ ಎಲ್ಲ ಬೆಳಕ್ ಕರ್ಕೊಂಡು ಹೋದ್ರು. ನಿಮಗಿಷ್ಟೆಲ್ಲ ಅವಮಾನ ಆದ್ಮೇಲೆ ಹೀಗೆಲ್ಲ ಮಾಡೋ ಅವಶ್ಯಕತೆ ಇತ್ತ ಅಂತ. ನನ್ ಬಾಣ ಯಾವ ಜಾಗಕ್ಕೆ ನಾಟ್ಬೇಕಾಗಿತ್ತೋ ಆ ಜಾಗಕ್ಕೆ ನಾಟಿದೆ. ಅಷ್ಟೇ ಅಲ್ಲ ಅಳಿ ಅಂದ್ರೆ, ಮಾಯನ್ಗೆ ಆರತಿ ಮಾಡಿದ್ದಕ್ಕೆ ಬಾಯಿಗೆ ಬಂದ ಹಾಗೆ ಬೈದ್ರು. ಈಗ ವಂಶಿಗೆ ಅವರೇ ಖುಷಿಯಾಗಿ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು. ಇದ್ಯಾವ ನ್ಯಾಯ ಹೇಳಿ? ಅಮ್ಮ, ನನಗೋಸ್ಕರ ನನ್ ಗಂಡ ಇರ್ಬೇಕಾದ್ರೆ ಇದ್ಯಾವುದು ದೊಡ್ಡದು ಅಂತ ನನಗನ್ಸಲ್ಲ. ಬಿಡಮ್ಮ. ಕಂದ, ಆದ್ರೂ ಮನೆಯವರೆಲ್ಲ ನಿನ್ನ ನಡ್ಸ್ಕೊಳ್ಳೋ ರೀತಿ ನೋಡ್ತಿದ್ರೆ ಹೆತ್ತು ಕರಳು ಕಣೆ. ಸಂಕಟ ಆಗಲ್ವಾ? ಈ ಮನೆಯವರು ನನಗೆಷ್ಟೇ ಬೇಜಾರ್ ಮಾಡಿದ್ರು ಅದ್ರ 100 ಪಟ್ಟಷ್ಟು ನನ್ ಗಂಡ ನನ್ನ ಪ್ರೀತಿ ಮಾಡ್ತಾರೆ. ನನಗಷ್ಟೇ ಸಾಕು. ಆದ್ರೂ ಮನೆಯವರೆಲ್ಲ ಒಂದ್ ಕಣ್ಣಿಗೆ ಸುಣ್ಣ ಇನ್ನೊಂದ್ ಕಣ್ಣಿಗೆ ಬೆಣ್ಣೆ ಹಚ್ಚೋ ತರ ಯಾಕೆ ನಡ್ಕೋತಾರೋ ಅರ್ಥ ಆಗ್ತಿಲ್ಲ ಕಂದ.